ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಲೆನಾಡಿನ ಸ್ಪೆಷಲ್ ಹಲಸಿನಕಾಯಿಯ ಗರಿ ಗರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಬಲ್ತಿರೋಂತಹ ಹಲಸಿನಕಾಯಿನ ತಗೋಬೇಕು. ದೋರೆಗಾಯಿ ಆದರೂ ಆಗೋದಿಲ್ಲ, ಕಂಪ್ಲೀಟಾಗಿ ಬಲ್ತಿರಬೇಕು. ಆದರೆ ಹಣ್ಣಾಗಿರೋ ಯಾವುದೇ ಸೂಚನೆ ಇರಬಾರ್ದು. ಅಂಥ ಕಾಯಿನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಅದರಿಂದ ತೊಳೆಗಳನ್ನು ಸಪ್ರೇಟ್ ಮಾಡ್ಕೋಬೇಕು. ಜಾಕ್ ಫ್ರೂಟ್ ಕಟ್ ಮಾಡೋಕ್ಕೆ ಮುಂಚೆನೇ ನಾವು ಕೈಗೆ ಮತ್ತು ನೈಫ್ಗೆ ಆಯಿಲ್ ಸ್ಮಿಯರ್ ಮಾಡಬೇಕು. ಆವಾಗ ಜಾಸ್ತಿ ಅಂಟು ನಮ್ಮ ಕೈಗೆ ಮತ್ತು ನೈಫ್ಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಫಸ್ಟು ತೊಳೆಗಳನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಆ ತೊಳೆಗಳನ್ನು ಸಪ್ರೇಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೋಬೋದು ಅಥವಾ ಕೈಯಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಒಂದು ಬಾಣಲಿಲಿ ಎಣ್ಣೆ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು. ಡೈರೆಕ್ಟಾಗಿ ನೀವು ಸೊಳೆಗಳನ್ನ ಕಟ್ ಮಾಡಿಬಿಟ್ಟು ಅದನ್ನು ಕಾದಿರೋ ಎಣ್ಣೆಗೆ ಹಾಕಿ ಸ್ವಲ್ಪ ಬ್ರೌನಿಷ್, ಫುಲ್ ಗೋಲ್ಡನ್ ಬ್ರೌನ್ ಬೇಡ, ಲೈಟಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಿಬಿಟ್ಟು ಅದನ್ನು ಬೇರೆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ರತಿ ಸಲನೂ ಕರೆದಿರೋಂತಹ ಹಲಸಿನಕಾಯಿಯ ಚಿಪ್ಸ್ ಅಥವಾ ಈ ಗರಿ ಗರಿ ಏನಿದೆ ಅದನ್ನು ಆಯಿಲ್ನ ಸ್ಟ್ರೈನ್ ಮಾಡಿಬಿಟ್ಟು ಒಂದು ಕಂಟೈನರ್ಗೆ ಹಾಕಿ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಮಗೆ ಅದು ಕ್ರಂಚಿ ಸೌಂಡ್ ಬರಬೇಕು. ಸೊ ಕ್ರಂಚಿ ಸೌಂಡ್ ಬಂದಿಲ್ಲ ಅಂದರೆ ಅದನ್ನು ಮತ್ತೆ ನಾವು ಇನ್ನೊಂದ್ಸಲಿ ಕರಿಬೇಕಾಗುತ್ತೆ. ಅಂದರೆ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕೋಕ್ಕೆ ಮುಂಚೆ ಅದನ್ನು ಟೆಸ್ಟ್ ಮಾಡಿಬಿಟ್ಟು ಮತ್ತೆ ನಾವು ಕರಿಬೋದು. ಇಲ್ಲಾಂದರೆ ಆ ಗರಿ ಗರಿ ಅಥವಾ ಚಿಪ್ಸ್ ಪೀಸಸ್ ಏನಿದೆ ಅದರ ಎಡ್ಜಸ್ ಎಲ್ಲ ಬ್ರೌನ್ ಬರೋ ಹಾಗೆ ಕರೆದ್ರೆ ಅದು ತುಂಬ ಕ್ರಂಚಿಯಾಗಿ ಬರುತ್ತೆ. ಸೊ ಈ ಥರ ಎಲ್ಲ ಕರೆದಿರೋ ಅಂತಹ ಚಿಪ್ಸ್ಗೆ ನಾವು ಸಾಲ್ಟು ಮತ್ತು ಚಿಲ್ಲಿ ಹಾಕಿ ಅದು ಚೆನ್ನಾಗಿ ಆರಿದ ಮೇಲೆ ಒಂದು ಕಂಟೈನರ್ಗೆ ಹಾಕಿಟ್ರೆ ನಾವು ಸುಮಾರು 3-4 ತಿಂಗಳವರೆಗೂ ಇದನ್ನು ಹಾಗೆ ಯೂಸ್ ಮಾಡ್ಬೋದು. ಈಗ ಹಲಸಿನಕಾಯಿ ಸೀಸನ್ ಶುರುವಾಗಿದೆ. ಸೊ ಈ ಸೀಸನಲ್ಲಿ ಒಮ್ಮೆ ಈ ಹಲಸಿನಕಾಯಿ ಗರಿ ಗರಿನ ಮಾಡಿ ಈ ಥರ ಸಾಂಪ್ರದಾಯಿಕ ಅಡುಗೆಗಳು ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.